ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾಳೆ ನಮ್ಮ ಮನೆಯಲ್ಲಿ ಗಣೇಶ ಹಬ್ಬದ ಪ್ರಿಪ್ರೇಷನ್ ನಡೀತಿದೆ. ಸೊ ಇವಾಗ ಫಸ್ಟ್ ಕ್ಲೀನಿಂಗಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಚಂದನ್. ಇವರು ಏನು ಫುಲ್ ಕ್ಲೀನಿಂಗ್ ಎಲ್ಲ ಇವರೇ ನೋಡ್ಕೊಂತ ಇರೋದು. ನನ್ನ ತಮ್ಮ ಇವರೇ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಬನ್ನಿ ತೋರಿಸ್ತೀನಿ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ. ಹೋಗೋಣ. ಗೈಸ್ ಇವಾಗ ಏನೇನು ತರೋದು ಅಂತ ಲಿಸ್ಟ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಪೂಜೆ ಐಟಮ್ ಎಲ್ಲ ಬರೀ ನಾವು ಚೆನ್ನಾಗಿ ಏನೇನು ತರೋದು ವಸ್ತ್ರ ಸರಿ ಗೈಸ್ ನಾವು ಲಿಸ್ಟ್ ಮಾಡ್ತಾ ಇದ್ದೀವಿ. ಫಸ್ಟು ಹಣ್ಣುಗಳು, ಆಮೇಲೆ ಇನ್ನೇನು ಗಣಪತಿಗೆ ಏನೇನು ಬೇಕಾದು ಬಾಳೆಕಂದು, ನೆಕ್ಸ್ಟು ಅರಿಶಿನ ಕುಂಕುಮ ಏನೇನು ಬೇಕೋ ಅದನ್ನೆಲ್ಲ ಫಸ್ಟು ಲಿಸ್ಟ್ ಮಾಡ್ಕೊಂಡು ಅವ್ರಿಗೊಂದು ಕೊಟ್ಟು ಕಳಿಸ್ತೀವಿ. ಇನ್ನೊಂದು ನಾನು ಮತ್ತು ಚಂದನ್ ಹೋಗ್ತಾ ಇದ್ದೀವಿ, ಮತ್ತು ಧನಂಜಯ್ ಮತ್ತು ನನ್ನ ತಮ್ಮ ಇನ್ನೊಂದು ಸ್ಕೂಟಿಯಲ್ಲಿ ಹೋಗ್ತಾಯಿದ್ದಾರೆ. ಸೊ ಫಸ್ಟ್ ಲಿಸ್ಟ್ ಮಾಡ್ತೀನಿ, ಆಮೇಲೆ ಏನೇನು ಅಂತೆ. ನಾವಿವಾಗ ಏನು ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಚಂದನ್ ಅಂತೂ ಫುಲ್ ಬ್ಲೆಶಿಂಗ್. ಓಕೆ ಗೈಸ್ ಬನ್ನಿ ಹೋಗುವ. ಸೊ ಗೈಸ್ ನಾವೀಗ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಫುಲ್ಲು ಬ್ಯುಸಿ ಆಗಿದ್ದಾರೆ ಗಾಡಿ ಓಡಿಸೋದ್ರಲ್ಲಿ. ನೋಡೋಣ ಸಿಗೋಣ ಅಲ್ಲಿ ಅಂಗಡಿ ಹತ್ರ. ಬ್ಲಾಗ್ ಶುರು ಆಯ್ತು ನೋಡಿ ಗೈಸ್. ಇದು ನಮ್ದು ಟ್ರೆಂಡಿಂಗ್ ಗಣೇಶ. ಈ ಸತಿ ಗಣೇಶ ಮಸ್ತ್ ಕೂರಿಸ್ತಿದ್ವಿ. ಮೆಮೊರಿ ಪೈಸಾ ದಸ. ಚಂದನ್ ಅವರು ದುಡ್ಡು ಎಣಿಸ್ತಾ ಇದ್ದಾರೆ. ಈ ವ್ಲಾಗಲ್ಲಿ ನಾನೇನು ಮಾಡ್ತಿದ್ದೀನಿ ಅಂದರೆ, ಅಕ್ಕಂದು ಬ್ಯಾಕ್ ಕ್ಯಾಮ್ರಾ ಚೆನ್ನಾಗಿಲ್ಲ, ಸೊ ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡಬೇಕಂತೆ. ಅದಕ್ಕೆ ನಾನೇ ಫ್ರಂಟ್ ಕ್ಯಾಮ್ರಾ ಹೋಲ್ಡರು, ಕ್ಯಾಮ್ರಾಮ್ಯಾನ್ ಆನ್ ಫ್ರಂಟ್. ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ಇಲ್ಲಿ ಲೈಟಿಂಗ್ಸ್ ಇಲ್ದಲೆ ಸೊ ಅದು ನೀಟಾಗಿ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಫ್ರಂಟ್ ಕ್ಯಾಮ್ರಾ ಇಡಿ ಅಂತ ಹೇಳ್ತೀನಿ. ಸೊ ಗೈಸ್ ನಾವಿವಾಗ ಡೆಕೋರೇಷನ್ ಮಾಡ್ತೀವಿ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಹೇಳ್ತಾ ಇದ್ದೀನಿ ಯಾವಾಗಿಂದ ಸಾಂಗ್ ಹಾಕ್ತಾಳಂತ ಕಾಪಿ ರೈಟ್ ಬರುತ್ತೆ ಅಂತ ಹಾಕಿ ಇಡ್ತಂದ್ರೆ ಸ್ವಲ್ಪ ಒಂದು ಮಕ್ಕ ತೋರಿಸ್ತಾರೆ. ಇವ್ ನೋಡು ಯಾವ್ದೋ ಲೋಕದಲ್ಲಿ ನೋಡಿ ಗೈಸ್ ನನ್ನ ಲಾಗಲ್ಲಿ ಫುಲ್ಲು ಇವತ್ತು ಏನೋ ಈ ಕಡೆ ಬರೋ ಲೈಟಿಂಗ್ಸ್. ನನ್ನ ಲಾಗಲ್ಲಿ ಇವತ್ತು ಫುಲ್ಲು ಏನೋ ನನ್ನ ತಮ್ಮನ ಫ್ರೆಂಡ್ಸ್ದೇ ಅವ ತಮ್ಮ ಹೋದ ನಾಗೇನ್ ಡ್ಯಾನ್ಸ್ ಮಾಡ್ಕೊಂಡು ಗೊತ್ತಾ, ಅದನ್ನ ವಿನಯ್ ಹೇಳ್ತಾರೆ. ನಮ್ದೆಲ್ಲ ನಾಳೆ ಹಬ್ಬ ಅಂದ್ರೆ ಹೇಳಿ ಎಕ್ಸಾಮ್ ಅಂದ್ರೆ ಇವತ್ತು ನೈಟ್ ಓದ್ತೀವಲ್ಲ, ಹಂಗೆ ನಾಳೆ ಹಬ್ಬ ಇವತ್ತು ನೈಟ್ ಡೆಕೋರೇಷನ್ ಎಲ್ಲ ಮಾಡ್ರೆ. ಡೆಕೋರೇಷನ್ ಎಲ್ಲ ಸಹ ನೈಟೇ ಮಾಡೋದು. ಈ ಸ್ಟ್ಯಾಂಡ್ ಇದೆಯಲ್ಲ ಇದನ್ನು ನಾವು ಇವಾಗ ಜಸ್ಟ್ ಈಗ ಪ್ರಿಪೇರ್ ಮಾಡಿ ಪ್ರಿಪೇರ್ ಮಾಡಿಸಿ ತಗೊಂಡು ಬಂದಿರೋದು ಗೈಸ್. ಹಾಫ್ ಅನ್ ಅವರ್ ಅಲ್ಲಿ ಹುಟ್ಟಿ ಬಂದಿರೋದು ಈಗ. ನಾವು ಸ್ವಲ್ಪ ಹಳೆಯವರು, ನಮ್ಮ ಹತ್ರ ಕೇಳ್ರಿ. ಇವ್ರು ನಮ್ಮಿಂದಾನೆ ಅಲ್ಲ, ನಿಮ್ದು ಸ್ವಲ್ಪ ಯಾವ ಚಾನಲ್ ಅಂತ ಹೇಳ್ತೀರಾ? ನಮ್ದಾ ವಿನಯ 242 ನನ್ನಿಂದ. ಹಾಯ್ ಮಾಡಿ ಕ್ಯಾಮ್ರಾಗೆ.
ಅಲ್ಲೂ ನಮ್ಮ ಸ್ಕೂಲಲ್ಲಿ ಇತ್ತು ಮಣ್ಣು ಗೊತ್ತಾ ಸೀರಿಯಸ್ ಡಿಸ್ಕಷನ್. ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್. ಇವಾಗ ಗಣೇಶ ತರಕ್ಕೆ ಒಂದು ಹೊಸ ಟೆಂಪೋ ಬಂದಿದೆ. ಹೊಸ ಬ್ರ್ಯಾಂಡ್ ನ್ಯೂ ಇವತ್ತಾನೆ ತಂದಿರೋದು. ಹೊಸದಾಗಿ ಬಂದಿರೋದಕ್ಕೆ ಸೊ ಅವರೇ ಇಲ್ಲ ನಾವೇ ತರ್ತೀವಿ ಅಂತ ಹೇಳಿ ಅವರೇ ತರ್ತಾ ಇದ್ದಾರೆ. ಕ್ಯಾಮರಾಮನ್ ಇದಕ್ಕೆ ಬ್ಯಾಕ್ ಮಾಡ್ತಾರೆ. ನೀವು ಬರ್ತೀರಾ? ನಾವು ಬರಲ್ಲ. ಯಾಕೆ? ಇಲ್ಲಿ ಯಾರು ಇರ್ತಾರೆ? ಅಕ್ಕನಿಗೆ ಫುಲ್ ಟೆನ್ಷನ್ ಅವ್ರ ಫೋನ್ದು. ಇಷ್ಟೊಂದು ಈಸಿ ಆಗ್ತದೆ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಅಕ್ಕ ಅದು ಗಣೇಶ ಕುಣಿಸ್ತಿದ್ದೀವಿ, ಅದಕ್ಕೋಸ್ಕರ ಡೆಕೋರೇಷನ್ ಮಾಡ್ತಿದ್ದೆ. ಆಮೇಲೆ ಅವ್ರ ಪಕ್ಕ ನಿಂತಿರೋದು ಮೇನ್ ಪರ್ಸನ್ನು. ಸೊ ಫೈನಲಿ ನಾವೆಲ್ಲ ಸೇರ್ಕೊಂಡು ಈ ಬ್ಯಾಕ್ ಡ್ರಾಪ್ನ ರೆಡಿ ಮಾಡಾಯಿತು. ಸೊ ಇದಾಗಿತ್ತು ನಮ್ಮ ಫೈನಲ್ ಲುಕ್. ಇದೆಲ್ಲ ಮಾಡಿ ಮುಗಿಸಿ ಮಲಗೋ ಅಷ್ಟೊಂದು ಆಲ್ರೆಡಿ 12:30 ಆಗಿತ್ತು. ಸೊ ನೆಕ್ಸ್ಟು ಇದೇ ಲಾಗು ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಫಸ್ಟು ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಎಲ್ಲ ಬಿಡಿಸ್ಕೊಂಡ್ವಿ. ಅದಾದ ನಂತರ ನೆಕ್ಸ್ಟು ನಾವು ಗಣೇಶ ಕೂರಿಸ್ಲಿಕ್ಕಿತ್ತು ಫಸ್ಟು. ಸೊ ಅದಕ್ಕೆ ಬಾಳೆದೆಲೆ ಮೇಲೆ ಅಕ್ಕಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ವಿ. ಅಲ್ಲಿ ಪೂಜೆ ಆದಮೇಲೆ ನೆಕ್ಸ್ಟು ಗಣೇಶನ ಅಲ್ಲಿ ಕೂರಿಸ್ಕೊಂಡ್ವಿ. ನೆಕ್ಸ್ಟು ಎಲ್ಲ ತಯಾರಿ ಹಾಗೆ ನೆಚ್ಕೊಂಡು ಹೋಗ್ತಾ ಇದ್ವಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪೂಜೆ ಎಲ್ಲ ಮುಗಿದು ನೆಕ್ಸ್ಟ್ ಇವಾಗ ಹುಡುಗರೆಲ್ಲ ಡ್ಯಾನ್ಸ್ ನೋಡಿ. ಹಾಯ್ ವಿನಯ್, ಹಾಯ್ ಮೇಡಮ್. ಚಂದನ್ ಮೇನ್ ವಿಡಿಯೋಗೆ ಇವರು ಸೌಂಡ್ ನಮ್ಮ ಸ್ಪೀಕರ್ ಮ್ಯಾನ್. ಓಕೆ ಬಾಯ್ ಗೈಸ್, ಬರ್ತೀನಿ. ಗೌರಿ ಗಣೇಶ ಪೂಜೆ ಎಲ್ಲ ಮುಗೀತು. ಸೊ ಅದಾದಮೇಲೆ ನಮ್ಮ ಮನೆಯಲ್ಲಿ ಪೂಜೆ ಮಾಡೋಕ್ಕಿತ್ತು. ಸೊ ಹಾಗಾಗಿ ಫಸ್ಟು ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಡುಗೆ ಎಲ್ಲ ಮಾಡಾಯಿತು. ನೆಕ್ಸ್ಟು ಹುತ್ತಕ್ಕೆ ಹೋಗ್ಬೇಕಿತ್ತು. ಹುತ್ತಕ್ಕೆ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ನಾಗರೆಲ್ಲ ಮುಗಿಸ್ಕೊಂಡ್ಬಂದು ನೆಕ್ಸ್ಟು ನಾವು ಮನೇಲಿ ಪೂಜೆ ಮಾಡಬೇಕಿತ್ತು. ಸೊ ಫಸ್ಟು ನಾವು ಬಾಗಿಲು ಪೂಜೆ ಮಾಡಿ ಅದಾದಮೇಲೆ ಈ ಹಬ್ಬದಲ್ಲಿ ನಾವು ಪ್ರತಿ ವರ್ಷವೂ ಒಳ್ಕಲ್ಲಾಗಲಿ ನಾವು ಮಾಡೋ ಅಡುಗೆ ಸ್ಟವ್ ಆಗಲಿ ಪ್ರತಿಯೊಂದನ್ನು ಪೂಜಿಸ್ತೀವಿ.
ಗಣಪತಿ ಬಪ್ಪ ಮಂಗಳ ಮೂರ್ತಿ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಬರ್ತಾನಪ್ಪ ಬರ್ತಾನೆ ಏನು ಗಣಪತಿ ಬಪ್ಪ ಮಂಗಳ ಮೂರ್ತಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.